ಮಂಗಳೂರಿನ ಪಳ್ನೇರ್ ಸಮೀಪದಲ್ಲಿರುವ ದಿ ಟ್ರೀ ಹೌಸ್ ಸ್ಕೂಲ್ನ ಸೀನಿಯರ್ ಕೆಜಿ ವಿಭಾಗದ ಮಕ್ಕಳ ಪದವಿ ಪ್ರದಾನ ಸಮಾರಂಭವು ನಗರದ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯಿತು. ಟ್ರೀ ಹೌಸ್ ಶಾಲೆಯ ಪುಟಾಣಿ ಮಕ್ಕಳ ಪದವಿ ದಿನಕ್ಕೆ ನಗರದ ಪುರಭವನ ಸಾಕ್ಷಿಯಾಗಿತ್ತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಸಂತ ಅಲೋಷಿಯಸ್ ಗೊಂಜಾಗ ಶಾಲೆಯ ಉಪಪ್ರಾಂಶುಪಾಲರಾದ ಅಪರ್ಣಾ ಸುರೇಶ್ ಅವರು ಮಾತನಾಡಿ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಕರ ಮತ್ತು ಪೋಷಕರ ಪಾತ್ರ ದೊಡ್ಡದು. ಪುಟಾಣಿ ಮಕ್ಕಳ ಮುಖದಲ್ಲಿ ಮಂದಹಾಸ ಮೂಡಿದೆ ಎಂದು ಹೇಳಿದ್ರು. Praise effort, not just talent or results. Even if your child receives a lower grade, appreciate their hard work first. Teaching them that effort matters more than immediate success will build resilience and a growth mindset. And dear graduates who are waiting inside, today is a very special day for you. You have learned so much, made wonderful memories, and are now ready to take the next big step in your learning journey. But before you go, remember to thank your teachers for their love and guidance. Thank you parents for their care and support. ಸಂಸ್ಥೆಯ ಪ್ರಾಂಶುಪಾಲರಾದ ರೂಪಾ ಬಾಳಿಗ ಅವರು ಮಾತನಾಡಿ, ಪೋಷಕರು ಮತ್ತು ಶಿಕ್ಷಕರ ಪ್ರೀತಿ ಬೆಂಬಲಕ್ಕೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿ ಪದವಿ ಪಡೆದ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ರು. To our little graduates who are running here and there, to our little graduates, a big congratulations. You are starting your new journey and it's going to be amazing. Always remember to be kind, be brave, be happy, be honest, make new friends, believe in yourself and never give up. ಇದೇ ವೇಳೆ ಅತಿಥಿಗಳು ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರ ಮತ್ತು ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದ್ರು. ಪುಟಾಣಿ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರನ್ನ ಮನರಂಜಿಸಿತ್ತು. ಇನ್ನು ಶಿಕ್ಷಕಿ ಅಂಜನಾ ಪ್ರಭು ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.